ಇವತ್ತು ಸಮಾಜದಲ್ಲಿ ಅನೇಕ ಹುಡುಗಿಯರು ಕುಟುಂಬದ ಖುಷಿಗಾಗಿ ತಮ್ಮ ಕನಸು ತಮ್ಮ ಪ್ರೀತಿಯನ್ನೇ ತ್ಯಾಗ ಮಾಡ್ತಿದ್ದಾರೆ. ಆದರೆ ಕೆಲವೊಮ್ಮೆ ಆ ಒಂದು ನಿರ್ಧಾರ ಬದುಕನ್ನೇ ಕತ್ತಲೆಗೆ ತಳ್ಳಿಬಿಡುತ್ತದೆ. ನಂದಿನಿ ಮಧ್ಯಮ ವರ್ಗದ ಮನೆಯ ಕನಸಿನ ಮಗಳು. ಬೆಳಗ್ಗೆ ಮನೆ ಕೆಲಸ, ನಂತರ ಕಾಲೇಜು, ಪರೀಕ್ಷೆ, ಹೀಗೆ ಅವಳ ಬದುಕು ಎಲ್ಲರಿಗೂ ಪರ್ಫೆಕ್ಟ್ ಅನ್ನಿಸುತ್ತಿತ್ತು. ಓದಿನಲ್ಲಿ ಯಾವತ್ತೂ ಮೊದಲ ಸ್ಥಾನ, ಶಿಕ್ಷಕರ ಮೆಚ್ಚಿನ ವಿದ್ಯಾರ್ಥಿನಿ. ಆದರೆ ನಂದಿನಿಯ ಹೃದಯದಲ್ಲಿ ಅರವಿಂದ್ ಎಂಬ ಹುಡುಗನಿದ್ದ. ಕುಟುಂಬಕ್ಕೆ ಗೊತ್ತಿಲ್ಲದ ಪ್ರೀತಿ. ಆದರೆ ಎಷ್ಟು ದಿನ ಇವೆಲ್ಲ ಸಾಧ್ಯ ಹೇಳಿ? ಒಳ್ಳೆ ಪ್ರೀತಿನೋ ಅಥವಾ ಇನ್ನೊಂದು? ನಂದಿನಿಯ ಮನೆಯವರು ಅರವಿಂದ್ ಸಂಬಂಧ ಒಪ್ಪಲಿಲ್ಲ. ಒಂದು ದಿನ ಕುಟುಂಬದ ನಿರ್ಧಾರ ಅವಳ ಬದುಕನ್ನೇ ಬದಲಿಸಿತು. ಕುಟುಂಬದ ಗೌರವ ಮುಖ್ಯ ಎಂದು ಹೇಳಿ ಶ್ರೀಮಂತ ಉದ್ಯಮಿ ಕಾರ್ತಿಕ್ ಜೊತೆ ಅವಳ ಮದುವೆ ಮಾಡಿಸಿದರು. ಮದುವೆಯಾದರೂ ನಂದಿನಿ ಮನಸ್ಸಿನಲ್ಲಿ ಅರವಿಂದ್ನನ್ನೇ ಮರೆತಿರಲಿಲ್ಲ. ಅವರು ಗುಪ್ತವಾಗಿ ಮತ್ತೆ ಭೇಟಿಯಾಗಲು ಆರಂಭಿಸಿದರು. ಕೆಲವು ತಿಂಗಳುಗಳ ಬಳಿಕ ಅರವಿಂದ್ ಮನಸ್ಸಿನಲ್ಲಿ ಒಂದು ಅಪಾಯಕಾರಿ ಯೋಚನೆ ಹುಟ್ಟಿತು. ಕಾರ್ತಿಕ್ ಇದ್ದರೆ ನಾವು ಎಂದಿಗೂ ಒಂದಾಗಲು ಆಗಲ್ಲ. ಆ ಮಾತಿಗೆ ಮೊದಲಿಗೆ ನಂದಿನಿ ಹೆದರಿದಳು. ಆದರೆ ನಿಧಾನವಾಗಿ ಅರವಿಂದ್ ಅವಳ ಮನಸ್ಸನ್ನು ಬದಲಾಯಿಸಿದ. ಒಂದು ರಾತ್ರಿ ಕಾರ್ತಿಕ್ ಕಾರಿನಲ್ಲಿ ಮನೆಗೆ ಬರುತ್ತಿದ್ದಾಗ ಬ್ರೇಕ್ ಕೆಲಸ ಮಾಡಲಿಲ್ಲ. ಕಾರ್ತಿಕ್ ಮೃತನಾಗಿದ್ದು ಅಂತೂ ಸತ್ಯ. ಅದು ಅಪಘಾತ ಎಂದು ಎಲ್ಲರೂ ನಂಬಿದರು. ಆದರೆ ಆ ಅಪಘಾತದ ಹಿಂದೆ ನಂದಿನಿ ಮತ್ತು ಅರವಿಂದ್ ಇದ್ದರು. ಕಾರ್ತಿಕ್ ಸತ್ತ ನಂತರ ಇಬ್ಬರೂ ಸ್ವತಂತ್ರರಾಗಿದ್ದರು. ಆದರೆ ಕಥೆ ಅಲ್ಲಿ ಮುಗಿಯಲಿಲ್ಲ. ಅರವಿಂದ್ ಈಗ ಸಂಪೂರ್ಣವಾಗಿ ಬದಲಾಗಿದ್ದ. ಅವನು ನಂದಿನಿಯನ್ನು ನಿಯಂತ್ರಿಸಲು ಶುರು ಮಾಡಿದ. ಪ್ರತಿದಿನ ಅವಳ ಮೇಲೆ ಅನುಮಾನ, ಕೋಪ, ಒತ್ತಡ. ಒಂದು ದಿನ ರಾತ್ರಿ ಅರವಿಂದ್ ನಂದಿನಿಯ ಮನೆಗೆ ಬಂದ. ನೀನು ಈಗ ಸಂಪೂರ್ಣವಾಗಿ ನನ್ನದು ಎಂದು ಅವನು ಹೇಳಿದ. ಆದರೆ ಮೊದಲ ಬಾರಿಗೆ ನಂದಿನಿ ಅವನಿಂದ ದೂರ ಸರಿದಳು. ಇನ್ನು ಬೇಡ ಅರವಿಂದ್, ನಾನು ಈ ಜೀವನದಿಂದ ಸಾಕಾಗಿದೆ ಎಂದಳು. ಅರವಿಂದ್ ಶಾಕ್ ಆದ. ಹಠಾತ್ ಯಾಕೆ? ಆಗ ನಂದಿನಿ ಒಂದು ಡೈರಿ ಅವನ ಮುಂದೆ ಹಾಕಿದಳು. ಕಾರ್ತಿಕ್ ಸಾಯುವ ಮುನ್ನ ಎಲ್ಲವನ್ನೂ ತಿಳಿದಿದ್ದ. ಅವನನ್ನು ತನ್ನ ಡೈರಿಯಲ್ಲಿ ಬರೆದಿದ್ದ, ನನ್ನ ಹೆಂಡತಿ ತಪ್ಪು ಮಾಡುತ್ತಿದ್ದಾಳೆ, ಆದರೆ ನಾನು ಅವಳನ್ನು ದ್ವೇಷಿಸುವುದಿಲ್ಲ. ಒಂದು ದಿನ ಅವಳಿಗೆ ತನ್ನ ತಪ್ಪಿನ ಅರಿವು ಬರುತ್ತದೆ ಅಂತ ಬರೆದಿದ್ದ. ನಂದಿನಿಯ ಕಣ್ಣಲ್ಲಿ ಕಣ್ಣೀರು. ನಾವು ಒಬ್ಬ ಒಳ್ಳೆಯವನನ್ನು ಕೊಂದಿದ್ದೇವೆ ಅರವಿಂದ್. ನನಗೆ ಈಗ ನನ್ನನ್ನೇ ನೋಡಿಕೊಳ್ಳಲು ಆಗುತ್ತಿಲ್ಲ. ನಾಳೆ ನಾನು ಪೊಲೀಸರಿಗೆ ಸತ್ಯ ಹೇಳ್ತೀನಿ. ಆ ಒಂದು ಮಾತು ಅರವಿಂದ್ ಜೀವನವೇ ಉರುಳಿಸಿತು. ಭಯ, ಕೋಪ, ಸ್ವಾರ್ಥ. ಕ್ಷಣದಲ್ಲೇ ಅವನು ಚಾಕು ಎತ್ತಿದ. ನೀನು ನನ್ನನ್ನು ಬಿಟ್ಟು ಹೋಗೋಯ್ನು. ನನ್ನನ್ನು ಬಿಟ್ಟು ಹೋಗೋದಿಲ್ಲ. ಒಂದು ಹೊಡೆತ. ನಂದಿನಿ ನೆಲಕ್ಕುರುಳಿದಳು. ನಂದಿನಿ ಸಹ ಕಾರ್ತಿಕ್ ಹೋದ ಜಾಗಕ್ಕೆ ಹೋದಳು. ಪೊಲೀಸರು ಅರವಿಂದ್ನನ್ನು ಬಂಧಿಸಿದರು. ಇದು ಇತ್ತೀಚಿನ ಘಟನೆ. ಸ್ವಲ್ಪ ಚೇಂಜ್ ಮಾಡಿ ಹೇಳಿನಿ ಅಷ್ಟೆ.